ಮಕ್ಕಳ ದಿನಾಚರಣೆ ಹಿನ್ನೆಲೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಗೊಡ್ಡು ಕೋಮಾರನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಶಾಲೆಯಲ್ಲಿ ಮಹಾಪೋಷಕರ ಸಭೆ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ತರಬೇತಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸೇರಿದ್ದ ಗಣ್ಯರು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನೀಲಾಂಬಿಕಾ ಜಯನಾಯ್ಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ನಿವೃತ್ತ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಹುರಳಿ ಎಂ ಬಸವರಾಜ್ ಆಗಮಿಸಿ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ತರಬೇತಿ ನೀಡಿದರು. ಗಣ್ಯರನ್ನ ಜಿಎಸ್ ಸಂತೋಷ ಸ್ವಾಗತಿಸಿದರು. ವಿದ್ಯಾರ್ಥಿಗಳಾದ ತನು ಮತ್ತು ಸಂಗಡಿಗರು ಪ್ರಾರ್ಥನೆಯನ್ನ ಮಾಡಿದರು. ರಾಜ್ಯ ಪರಿಷತ್ ಸದಸ್ಯರಾದ ಎಂ ರಮೇಶ್ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು. ಪೋಷಕರು ವಿದ್ಯಾರ್ಥಿಗಳ ಜವಾಬ್ದಾರಿ ಕುರಿತು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮುಖ್ಯ ಶಿಕ್ಷಕರಾದ ಲೋಕೇಶ್ವರಿಯು ವಹಿಸಿದ್ರು. ಶಿಕ್ಷಕಿ ಲತಾ ನಿರೂಪಣೆಯನ್ನ ಮಾಡಿದ್ರು. ಸರಿತಾ ಎಲ್ಲರನ್ನ ವಂದಿಸಿದ್ರು. ಬಳಿಕ ಶಿಕ್ಷಕರಾದ ಶ್ರೀಧರ್ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಎಸ್ ನಾಗೇಂದ್ರಪ್ಪ, ರಂಗಪ್ಪ, ರವಿನಾಯಕ ಹಾಜರಿದ್ದರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಬಾಲಕನನ್ನು ನಾನು ನನ್ನ ವೃತ್ತಿಯಲ್ಲಿ ನೋಡಲೇ ಇಲ್ಲ. ನಿನ್ನಂತೆ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇಂತಹ ಒಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಿದರೆ ಈ ತಾಯಿ ಮುಕ್ತಳಾಗ್ತಾಳೆ ಅಂತೆ. ಹಾಗಾಗಿ ಬಾಲ್ಯದಲ್ಲೇ ನೀವು ವಿದ್ಯೆಯನ್ನು ಕಲಿಯುವುದರ ಜೊತೆಗೆ ಅಂಕಗಳ ಜೊತೆಯಲ್ಲಿ ಅಂತರಂಗದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ, ನಿಮ್ಮ ಬದುಕಿನಲ್ಲಿ ಪ್ರೀತಿ, ಪ್ರೇಮ, ವಿಶ್ವಾಸ, ಸಹನೆ, ಸಹಕಾರ, ಸಹಬಾಳ್ವೆ, ಭ್ರಾತೃತ್ವದಂತಹ ಮೌಲ್ಯಗಳನ್ನು ರೂಢಿಸಿಕೊಳ್ಳುವ ಮಕ್ಕಳಾದರೆ ಖಂಡಿತ ಸಹ ಈ ದೇಶ ಮತ್ತು ನಿಮ್ಮನ್ನು ಹೆತ್ತವರಿಗೆ ಬಹಳ ಖುಷಿ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ತದನಂತರದಲ್ಲಿ ಅನೇಕ ವಿದ್ಯಾರ್ಥಿಗಳು ಸಮಸ್ಯೆಗಳಿಗೆ ಎದುರಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನೀವು ನೋಡಿದ್ದೀರಿ, PUC ಮತ್ತು SSLC ರಿಸಲ್ಟ್ ಬಂದಾಗ ಆ ರಿಸಲ್ಟ್ ಬಂದ ತಕ್ಷಣ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪೊಲೀಸ್ನವರು ಕೆರೆಗಳಲ್ಲಿ ಮತ್ತು ಡ್ಯಾಮ್ಗಳ ಬಳಿ ಕಾವಲಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೊಂದು ಪುಟ್ಟ ಘಟನೆ, ಒಂದು ನಿಮ್ಮದೇ ಆದಂತಹ ಒಂದು ಪುಟ್ಟ ಹಳ್ಳಿಯಲ್ಲಿ ಹೈಸ್ಕೂಲು, SSLC ಓದುವಂತಹ ವಿದ್ಯಾರ್ಥಿಗಳು, ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಬಹಳ ಚಂದ ಓದ್ತಾ ಇದ್ದ. ಪ್ರತಿ ಟೆಸ್ಟು ಮತ್ತು ಪರೀಕ್ಷೆಯಲ್ಲಿ ಸೆಕೆಂಡ್ ಕ್ಲಾಸಲ್ಲೇ ಪಾಸ್ ಆಗ್ತಾ ಇದ್ದ. ಮಾಸ್ಟರ್ ಅವನನ್ನು ಇಲ್ಲ ಕಡೆ ನೀನು SSLC ಫಸ್ಟ್ ಕ್ಲಾಸ್ ಬರ್ತೀಯಾ ಅಂತ ಹುರಿದುಂಬಿಸ್ತಾ ಇದ್ರು. SSLC ಎಕ್ಸಾಮನ್ನು ಬರೆದ, ಹಳ್ಳಿಗೆ ಹೋದ, ಅಜ್ಜಿ ಮನೆಯಲ್ಲಿ ತಿರುಗಾಡ್ಕೊಂಡು ಬಂದ. ವಾಪಸ್ ಊರಿಗೆ ಬಂದಾಗ ಹಿಂದಿನ ಕಾಲದಲ್ಲಿ ನಾಳೆ ರಿಸಲ್ಟ್ ಅಂತೇಳಿ ಪೇಪರಲ್ಲಿ ಬರ್ತಾ ಇತ್ತು. ಮಾರನೇ ದಿನ ಬೆಳಿಗ್ಗೆ ಎದ್ದ, ರಿಸಲ್ಟನ್ನು ಮಾಸ್ಟ್ರು ನೋಟಿಸ್ ಬೋರ್ಡಲ್ಲಿ ಹಂಚಿದ್ದಾರೆ ಅಂತ ಗೊತ್ತಾಯಿತು. ಅವನ ಮನೆ ಎಲ್ಲ ಮಕ್ಕಳಿಗಿಂತ ಶಾಲೆಗೆ ಹತ್ತಿರ ಇದ್ದಿದ್ದರಿಂದ ಓಡೋಡಿ ಬಂದು ರಿಸಲ್ಟ್ ನೋಡ್ದ. ಅವನು ನೋಡಿದ ರೀತಿ ಎಷ್ಟು ತಪ್ಪಿತ್ತು ಅಂದರೆ, ನಾನು ಸೆಕೆಂಡ್ ಕ್ಲಾಸ್ ಬರ್ತೀನಿ ಅಂತ ಈ ಲೆವೆಲ್ಲಿಗೆ ನೋಡ್ದ, ಸೆಕೆಂಡ್ ಕ್ಲಾಸಲ್ಲಿ ಹೆಸರಿಲ್ಲ. ಅಯ್ಯೋ ನಾನು ಪಾಸ್ ಆಗಿದ್ದೀನೋ ಇಲ್ಲ ಅಂದ್ಕೊಂಡು ಕೆಳಗೆ ನೋಡ್ದ, ಥರ್ಡ್ ಕ್ಲಾಸ್ ಲಿಸ್ಟಲ್ಲಿ ಹೆಸರಿಲ್ಲ. ಮತ್ತಷ್ಟು ಬೆವತು ಹೋದ, ಅಯ್ಯೋ ನನ್ನ ಎಷ್ಟು ಸಬ್ಜೆಕ್ಟ್ ಫೇಲ್ ಆಗಿರೋದು ನೋಡೋಣ ಅಂತ ಕೆಳಗೆ ನೋಡ್ದ, ಅಲ್ಲೂ ಹೆಸರಿಲ್ಲ. ಅವನು ಮುಂದೆ ಮೂಡಿದ ಪ್ರಶ್ನೆಗಳು, ನನ್ನ ಸ್ನೇಹಿತರು ಅವಮಾನ ಮಾಡ್ತಾರೆ, ಸಂಬಂಧಿಕರು ನನ್ನನ್ನು ದಡ್ಡ ಅಂತಾರೆ, ಮೇಷ್ಟ್ರು ಎಂತ ತಪ್ಪು ಮಾಡಿದೆ ಅಂತ ಬೈತಾರೆ. ಇವ್ರು ಯಾರಿಗೂ ಮುಖ ತೋರಿಸಬಾರ್ದು ಅಂದ. ಅವನ ಹೊಲದ ಪಕ್ಕದಲ್ಲಿ ಒಂದು ತೆರೆದ ಬಾವಿ ಇತ್ತು, ಹೋಗಿ ಅದರಲ್ಲಿ ಬಿದ್ದು ಆತ್ಮಹತ್ಯೆಯನ್ನು ಮಾಡಿ. ಎಲ್ಲರಿಗೂ ಗೊತ್ತಾಯ್ತು. ಶಿಕ್ಷಕರು ಓಡೋಡಿ ಬರ್ತಾರೆ, ಯಾಕೆ